ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಎಂತಕ್ಕೆ ಬಂದಿದೆ ಅಂದ್ರೆ ಹೇಳ್ರೆ, ಒಂದೆರಡು ದಿನದ ಮುಂಚೆ ಟಾಕ್ಸಿಕ್ ಫಿಲ್ಮ್ ಇದ್ದ ಟೀಸರ್ ಬಿಡುಗಡೆ ಐತೆ. ಇದಕ್ಕಿಂತ ಮುಂಚೆನೆ ರಾಯ್ ಇಂಟ್ರೊಡಕ್ಷನ್ ಅಂದ್ರೆ ಹೇಳ್ಕೊಂಡು ಒಂದು ವಿಡಿಯೋ ಬಿಡುಗಡೆ ಐತೆ. ಅದಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿ ಎಲ್ಲರನ್ನ ಚಿಚ್ಚಿ ಬಿಸಾಡಿತ್ತು. ಎಂತಕಂದಲ್ಲಿ ಹೇಳ್ರೆ ಗೊತ್ತಿತ್ತು, ಎರಡೆರಡು ಸ್ಫೋಟ ಆಗುತ್ತೆ, ಒಂದು ಕಾರ್ ಒಳಗೆ ಮತ್ತೊಂದು ಸ್ಮಶಾನದಲ್ಲೇ. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಎಲ್ಲರಿಗೂ ಗೊತ್ತಿತ್ತಲ್ಲ. ಮುಂದುವರ್ಸುವ. ಟಾಕ್ಸಿಕ್ ಟೀಸರ್ ಬಗ್ಗೆ ನಾನು ಕಂಡಂತೆ ಹೇಳೋದಂದಲ್ಲಿ ಹೇಳ್ರೆ, ಒಂದು ಸ್ಟಾರ್ಟ್ ಆಗೋತ್ತಿಗೆ ಒಂದು ಡಾರ್ಕ್ ನೈಟಲ್ಲೇ ಒಂದು ದೊಡ್ಡ ಪಾರ್ಟಿ, ಅಲ್ಲಿ ರಾಯ್ ಗ್ಲಾಸಲ್ಲಿ ಅಷ್ಟೇ ಎಣ್ಣೆ ಹಾಕೊಂಡು ಬರ್ತಾ ಇರುವಂಥ ಸ್ಟೈಲಿಶ್ ಆದಂಥ ಒಂದು ವಿಡಿಯೋ ಬರ್ತದೆ. ಇದನ್ನೆಲ್ಲ ಕಂಡಗಳಿಗೆ ಏನಪ್ಪ ಅಂತ ಅಂದರೆ, ದೊಡ್ಡ ಗ್ಯಾಂಗ್ಸ್ಟರ್ ಈ KGF ಅಲ್ಲೆಲ್ಲ ಇದಿತ್ತಲ್ಲ ಅದೇ ಥರ ಬರುತ್ತೆ. ಅದ್ರ ಸ್ಟೋರಿ ಒಂದು ಸ್ವಲ್ಪ ಚೇಂಜ್ ಇಪ್ಪಕ್ಕೆ. ಅವರ ಪ್ರಚಾರಕರು ಯಾರಿದ್ರು ಅವರು ಒಂದು ಸ್ವಲ್ಪ ಹೇಳ್ಕೊಂಡಂಗೆ, ಇದು ಗೋದ್ ಸ್ಟೋರಿ, ಇದು ಯಾವುದೇ ಹಾಲಿವುಡ್ನ ಸ್ಟೋರಿ ಅಲ್ಲ, ಗೋದ್ ಸ್ಟೋರಿ. 1940ರಿಂದ 70 ಆಸುಪಾಸದಲ್ಲಿ ಏನೆಲ್ಲ ಸ್ಮಗ್ಲಿಂಗ್ ಆಯಿತು, ಯಾವ ರೀತಿಯಾದಂತಹ ಗ್ಯಾಂಗ್ ವಾರ್ಗಳು, ಗ್ಯಾಂಗ್ಗಳನ್ನೆಲ್ಲ ಕಟ್ಟಲಿಕ್ಕೆಲ್ಲ ಪ್ರಯತ್ನ ಪಟ್ಟಿರೋ ಅದನ್ನ ಸರ್ಕಾರ ಹೆಂಗೆಲ್ಲ ಮಟ್ಟ ಹಾಕ್ತಾ ಅನ್ನೋದ್ರ ಬಗ್ಗೆ ಈ ಒಂದು ಸಿನಿಮಾ ಇರ್ಬೋದು. ಅದನ್ನು ಹಾಲಿವುಡ್ ಲೆವೆಲ್ಲಿಗೆ ಈ ಕನ್ನಡದ ಸಿನಿಮಾವನ್ನು ತೋರಿಸಿ ಇಡೀ ಪ್ರಪಂಚದಾದ್ಯಂತ ಬಿಡುಗಡೆ ಮಾಡುವಂಥ ಒಂದು ಪಣ ತೊಟ್ಟವರು ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಅವ್ರಿಗೆ ಒಳ್ಳೇದಾಗಲಿ. ಈ ಸಿನಿಮಾದಲ್ಲಿ ಅವ್ರದ್ದು ಬಾಡಿ ಇರ್ಬೋದು, ಅಥವಾ ಅವ್ರದ್ದು ಮಾತಿನ ಶೈಲಿ ಇರ್ಬೋದು, ಅಥವಾ ಅವ್ರದ್ದು ಒಂದು ಲುಕ್ ಇರ್ಬೋದು, ಭಯಂಕರ ಡಿಫ್ರೆಂಟ್ ಇತ್ತು. ಅದ್ರಾಗೂ ಅವ್ರು ಇದ್ರಲ್ಲೊಂದು ಶಾಕ್ ಕೊಟ್ಟಿದ್ರು. ಎಂತ ಹೇಳಿ, ಅದು ಅವರು ಯಂಗ್ ಲುಕ್ ಅಂದರೆ ರಾಯ್ ಒಬ್ಬ ಏಜ್ ಆದನೊಬ್ಬ ಇರ್ತಾ, ಮತ್ತೊಬ್ಬ ಅವ್ರ ಮಗ, ಈ ರೀತಿಯಲ್ಲೂ ಇರ್ಬೋದು, ಅಥವಾ ಅವರೇ ಡಬಲ್ ಆ್ಯಕ್ಟಿಂಗ್ ಮಾಡಿರ್ಬೋದು. ಒಬ್ಬ ಅಂದರೆ ಇಬ್ಬರು ಕಳ್ಳರೆ, ಒಬ್ಬ ನಾರ್ಮಲ್ ಕಳ್ಳ, ಮತ್ತೊಬ್ಬ ಸಿಕ್ಕಾಪಟ್ಟೆ ಕ್ರೌರ್ಯ ಮೆರೆಯುವಂಥ ಕಳ್ಳ ಇರ್ಬೋದು. ಇದ್ರಾಗೆ ಇನ್ನೊಂದು ಆಲೋಚನೆ ಬರ್ತೈತೆ ಅಂತಂದಲ್ಲಿ ಹೇಳ್ರೆ, ರಾಯ್ ತನ್ನ ಎದುರು ಬಂದವ್ರನ್ನ ಯಾರನ್ನೂ ಬಿಡೋದಿಲ್ಲ, ಅವ್ರನ್ನೆಲ್ಲ ಮಟಾಶ್ ಮಾಡ್ತಾ ಅಂದಲ್ಲಿ ಹೇಳಿ ಒಂದಿಷ್ಟು ಗೊತ್ತಾರೆ. ಮತ್ತು ಗೀತು ಮೋಹನ್ ಅವ್ರದ್ದು ನಿರ್ದೇಶನ ಮಾತ್ರ ಭಾರಿ ಚಂದ ಆಯಿತು. ಮತ್ತು ವಿಡಿಯೋಗ್ರಾಫರ್ ಇದು ಕ್ಯಾಮರಾ ವರ್ಕ್ ಇತ್ತಲ್ಲ, ಅದು ಭಾರಿ ಸಿಕ್ಕಾಪಟ್ಟೆ ಒಳ್ಳೆ ಆಯಿತು. ಕಲರಿಂಗ್ ಇರ್ಬೋದು, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮ್ಮ ರವಿ ಬಸ್ರೂರವ್ರು ಕೊಟ್ಟದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಸೂಪರ್ ಆಯ್ತು. ಅಲ್ಲಿ ಬರುವಂಥ ಗನ್ ಸೌಂಡ್ ಇರ್ಬೋದು, ವಿಮಾನಗಳ ಹಾರಾಟ, ಮತ್ತು ಚೀರಾಟ, ಫೈಟ್ ಸೀನ್ಗಳು, ಇದಕ್ಕೆಲ್ಲ ಒಂದು ಬ್ಯಾಕ್ಗ್ರೌಂಡು ಆ ಮ್ಯೂಸಿಕ್ ಇತ್ತಲ್ಲ, ಎಲ್ಲರನ್ನೂ ಜಲ್ ಅಂದಲ್ಲಿ ಅನಿಸುತ್ತೆ. ನಾವು ಮಲ್ಟಿಪ್ಲೆಕ್ಸ್ಗೆಲ್ಲ ಹೋಗಿ ಕಾಂಬತ್ತಿಗೆ ಯಾವ ರೀತಿ ಎಲ್ಲ ಆಗ್ಬೋದು, ಹಂಗೆ ಒಳ್ಳೊಳ್ಳೆ ಸಿನಿಮಾ ಬರದೆ ಅಳ್ತಾ ಇದ್ದಂಥ ಒಂದು ಸಿನಿಮಾ ಥಿಯೇಟ್ರೆಲ್ಲ ಇವತ್ತು ನಗುಗೆ ಶುರು ಮಾಡಿದೆ ಅಂತೇಳಿ ಅನಿಸುತ್ತೆ. ಮಾರ್ಚ್ 19 ಯಾವಾಗ ಬರ್ತನಲ್ಲಿ ಎಲ್ಲರೂ ಕಾಯ್ತಾ ಇರ್ಬೋದು. ಒಂದು ಒಳ್ಳೆ ಚಿತ್ರ ಇದಾಗಲಿ, ಇಡೀ ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳೀಲಿ ಅಂತ ಹೇಳ್ತಾ, ಇದೊಂದು ಟಾಕ್ಸಿಕ್ ಬಗ್ಗೆ ನಂದೊಂದು ಸಣ್ಣ ಮಾತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ ಎಲ್ರಿಗೆ.